Hello guys, welcome back to my channel. Welcome back to another travel vlog. So guys, ನಾವು ರೀಸೆಂಟಾಗಿ ಬ್ಯಾಂಗ್ಳೂರ್ ಟು ಚಿಕ್ಕಮಂಗ್ಳೂರು ಟ್ರಾವೆಲ್ ಮಾಡಿದ್ವಿ. ಸೊ ನಾವು ಯಾವ್ಯಾವ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಿದ್ವಿ ಅಂತ ನಾನು ಈ ವ್ಲಾಗಲ್ಲಿ ಇನ್ ಡೀಟೇಲ್ ಆಗಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಬ್ಯಾಂಗ್ಳೂರ್ ಟು ಚಿಕ್ಕಮಂಗ್ಳೂರು ಅರೌಂಡ್ 5.5 hours ಡ್ರೈವ್ ಆಗಿರುತ್ತೆ. ಸೊ ನಾವು ನಮ್ಮ ಟ್ರಿಪ್ನ ಸ್ಟಾರ್ಟ್ ಮಾಡಿದ್ದು ಅರೌಂಡ್ 3 PM ಅಲ್ಲಿ. ಸೊ ನಾವು ಚಿಕ್ಕಮಂಗ್ಳೂರು ರೀಚ್ ಆಗೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ನೈಟ್ ಆಗಿತ್ತು. ಸೊ ನಾವು ಸ್ಟೇ ಮಾಡಿದ್ದು ಈ ಹೋಟೆಲಲ್ಲಿ. ಈ ಹೋಟೆಲ್ ನೇಮ್ ಬಂದು ಐ ಪ್ಯಾಲೇಸ್ ಅಂತ. ಸೊ ರೂಮ್ ಕಾಸ್ಟ್ ಬಂದು ಪರ್ ನೈಟ್ಗೆ 1400 ಆಗಿತ್ತು. ರೂಮ್ ವಾಸ್ ಪ್ರಿಟಿ ಗುಡ್, ಕ್ಲೀನಾಗಿತ್ತು, ಎಲ್ಲ ಫೆಸಿಲಿಟೀಸ್ ಕೂಡ ಇತ್ತು. ಹಾಟ್ ವಾಟರ್, ಲೈಕ್ ಫುಡ್, ಎಲ್ಲ ಫೆಸಿಲಿಟೀಸ್ ಈ ಪರ್ಟಿಕ್ಯುಲರ್ ಹೋಟೆಲಲ್ಲಿತ್ತು. ಸೊ ಇದು ನೆಕ್ಸ್ಟ್ ಡೇ ಬ್ಲಾಗ್ ಆಗಿರುತ್ತೆ. ಫ್ರೆಶ್ ಅಪ್ ಆಗಿ ರೂಮ್ ಚೆಕ್ಔಟ್ ಮಾಡಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ದಾವಣಗೆರೆ ಬೆಣ್ಣೆ ದೋಸೆ ಕಾರ್ನರ್ಗೆ ಹೋಗ್ತಾ ಇದ್ದೀವಿ. ನಾವು ಚಿಕ್ಕಮಂಗ್ಳೂರಲ್ಲಿ ಫಸ್ಟ್ ವಿಸಿಟ್ ಮಾಡಿದ ಪ್ಲೇಸ್ ಬಂದು ದ ಮೋಸ್ಟ್ ಫೇಮಸ್ ಮುಳ್ಳಯ್ಯನಗಿರಿ ಪೀಕ್ ಆಗಿರುತ್ತೆ. ಚಿಕ್ಕಮಂಗ್ಳೂರು ಸಿಟಿನಿಂದ ಮುಳ್ಳಯ್ಯನಗಿರಿ ಪೀಕ್ಗೆ ಅರೌಂಡ್ 40 minutes ಡ್ರೈವ್ ಆಗಿರುತ್ತೆ. ಇದು ಬಂದು ಎಂಟ್ರೆನ್ಸ್ ಪಾಯಿಂಟ್. ಅರೌಂಡ್ 20 rupees ಏನೋ ನೀವು ಇಲ್ಲಿ ಪೇ ಮಾಡಬೇಕಾಗತ್ತೆ. ಮುಳ್ಳಯ್ಯನಗಿರಿ ಪೀಕ್ ಬಂದು ಬೆಸ್ಟ್ ಫಾರ್ ಟ್ರಕ್ಕಿಂಗ್ ಅಂತಲೇ ಹೇಳ್ಬೋದು. ಇದು ಒನ್ ಆಫ್ ದ ಹೈಯೆಸ್ಟ್ ಪೀಕ್ ಇನ್ ಕರ್ನಾಟಕ ಆಗಿರುತ್ತೆ. 23rd ಹೈಯೆಸ್ಟ್ ಪೀಕ್ ಇನ್ ವೆಸ್ಟರ್ನ್ ಘಾಟ್ಸ್ ಕೂಡ ಆಗಿರುತ್ತೆ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಐದರ್ ಟ್ರಕ್ ಮಾಡ್ಬೋದು, ಇಲ್ಲಾಂದರೆ ನೀವು ಕಾರಲ್ಲೇ ಸ್ಟೆಪ್ಸ್ವರೆಗೂ ಟ್ರಾವೆಲ್ ಮಾಡ್ಬೋದು. ಸೊ 500 steps ಇರುತ್ತೆ. 500 ಸ್ಟೆಪ್ಸ್ನ ಕ್ಲೈಮ್ ಮಾಡಾದ್ಮೇಲೆ ನಿಮಗೆ ಲೈಕ್ ವ್ಯೂ ಪಾಯಿಂಟ್ ಕಾಣಿಸುತ್ತೆ. ನಾವು ನೆಕ್ಸ್ಟ್ ವಿಸಿಟ್ ಮಾಡಿದಂಥ ಪ್ಲೇಸ್ ಬಂದು ಸಿರಿ ಕೆಫೆ. ಸೊ ಈ ಪರ್ಟಿಕ್ಯುಲರ್ ಕೆಫೆನಲ್ಲಿ ಲೈಕ್ ನಿಮಗೆ ಕಾಫಿ ಐಸ್ ಕ್ರೀಮ್ ಸಿಗುತ್ತೆ. ದಟ್ ಈಸ್ ದ ಬೆಸ್ಟ್ ಒನ್. ಸೊ ಈ ಕೆಫೆ ನಿಯರ್ ಬೈ ನಿಮಗೆ ರೆಸಾರ್ಟ್ ಕೂಡ ಅವೈಲೇಬಲ್ ಇರುತ್ತೆ. ಡಿಫ್ರೆಂಟ್ ಟೈಪ್ ಆಫ್ ಶಾಪಿಂಗ್ ಝೋನ್ಸ್ ಕೂಡ ಅವೈಲೇಬಲ್ ಇರುತ್ತೆ. ನೆಕ್ಸ್ಟ್ ವಿಸಿಟ್ ಮಾಡಿದಂಥ ಪ್ಲೇಸ್ ಬಂದು ಒಂದು ಸ್ಮಾಲ್ ಕಾಫಿ ಎಸ್ಟೇಟ್. ಜಸ್ಟ್ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಈ ಕಾಫಿ ಎಸ್ಟೇಟ್ನ ವಿಸಿಟ್ ಮಾಡಿದ್ವಿ. ಸೊ ನಾವು ಈ ಸ್ಮಾಲ್ ಕಾಫಿ ಎಸ್ಟೇಟ್ ಟೂರ್ನೆಲ್ಲ ಕಂಪ್ಲೀಟ್ ಮಾಡಿ ಲೈಕ್ ಲಂಚ್ಗೆ ವಿಷ್ಣು ಡೆಲಿಕಸಿಗೆ ಹೋಗಿದ್ವಿ. ಫುಡ್ ವಾಸ್ ವೆರಿ ಗುಡ್, ಟೇಸ್ಟ್ ವಾಸ್ ವೆರಿ ಗುಡ್. ಸೊ ನಾವು ತೊಗೊಂಡಿದ್ದು ನಾರ್ತ್ ಇಂಡಿಯನ್ ಮೀಲ್ಸ್. ಸೊ ನಾವು ಲಂಚ್ನ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ವಿಸಿಟ್ ಮಾಡ್ತಿರೋ ಪ್ಲೇಸ್ ಬಂದು ಝೆಡ್ ಪಾಯಿಂಟ್ ಅಂತ. ಸೊ ಅದಕ್ಕೆ ಟ್ರಾವೆಲ್ ಮಾಡೋಕ್ಕೆ ಚಿಕ್ಕಮಂಗ್ಳೂರು ಸಿಟಿನಿಂದ ಅರೌಂಡ್ 1.5 hour ಜರ್ನಿ ಆಗುತ್ತೆ. ಸೊ ನಾನು ಅದರ ಡೀಟೇಲ್ಸ್ನ ನೆಕ್ಸ್ಟ್ ಬ್ಲಾಗಲ್ಲಿ ಪೋಸ್ಟ್ ಮಾಡ್ತೀನಿ. Thank you for watching my vlog. Please like, share, subscribe and comment. We'll see you in the next video.